ಹಾಯ್ ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಧೈರ್ಯಶಾಲಿ ವೀರರಲ್ಲಿ ಒಬ್ಬರು. ಅವರು 1796ರ ಆಗಸ್ಟ್ 15ರಂದು ಇಂದಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಭೀಮರಾಯ ಮತ್ತು ತಾಯಿ ಕೆಂಪವ್ವ. ಬಾಲ್ಯದಿಂದಲೇ ರಾಯಣ್ಣನಲ್ಲಿ ಧೈರ್ಯ, ನ್ಯಾಯಪ್ರಿಯತೆ ಮತ್ತು ದೇಶಭಕ್ತಿ ತುಂಬಿಕೊಂಡಿತು. ಅನ್ಯಾಯ ಕಂಡರೆ ಮೌನವಾಗಿರುವ ಸ್ವಭಾವ ಅವರಿಗೆ ಇರಲಿಲ್ಲ. ಬಡವರ ಮತ್ತು ದುರ್ಬಲರ ಮೇಲಿನ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಿಲ್ಲುವ ಮನೋಭಾವ ಬಾಲ್ಯದಿಂದಲೇ ಬೆಳೆದಿತ್ತು. ಆ ಸಮಯದಲ್ಲಿ ಕಿತ್ತೂರು ಸಂಸ್ಥಾನವನ್ನು ರಾಣಿ ಕಿತ್ತೂರು ಚೆನ್ನಮ್ಮ ಆಡಳಿತ ಮಾಡುತ್ತಿದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯನ್ನು ಜಾರಿಗೆ ತಂದು ಭಾರತೀಯ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಕಿತ್ತೂರು ಸಂಸ್ಥಾನವು ಅವರ ಗುರಿಯಾಗಿತ್ತು. ರಾಣಿ ಚೆನ್ನಮ್ಮ ಈ ಅನ್ಯಾಯವನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಾಗ ಸಂಗೊಳ್ಳಿ ರಾಯಣ್ಣರು ಅವರ ಪರವಾಗಿ ನಿಂತರು. ಪ್ರಮುಖ ಸೇನಾನಿಯಾಗಿ ಕಾರ್ಯನಿರ್ವಹಿಸಿದರು. ಕಿತ್ತೂರು ಯುದ್ಧದಲ್ಲಿ ರಾಯಣ್ಣ ತಮ್ಮ ಅಪಾರ ಶೌರ್ಯ ಮತ್ತು ತಂತ್ರಜ್ಞಾನದ ಮೂಲಕ ಬ್ರಿಟಿಷ್ ಸೇನೆಗೆ ತೀವ್ರ ಪ್ರತಿರೋಧ ನೀಡಿದರು. ಬ್ರಿಟಿಷ್ ಅಧಿಕಾರಿಗಳಾದ ಥ್ಯಾಕ್ರೆ ಮತ್ತು ಚಾಪ್ಲಿನ್ ಅವರನ್ನು ಸೋಲಿಸುವಲ್ಲಿ ರಾಯಣ್ಣನ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಆದರೆ ಬ್ರಿಟಿಷರು ಹೆಚ್ಚಿನ ಸೇನೆಯೊಂದಿಗೆ ಮರುದಾಳಿ ನಡೆಸಿ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಂಡರು. ರಾಣಿ ಚೆನ್ನಮ್ಮ ಬಂಧನಕ್ಕೊಳಗಾದರು. ಆದರೆ ರಾಯಣ್ಣ ಶರಣಾಗಲಿಲ್ಲ. ಅವರು ಕಾಡುಗಳನ್ನು ಆಶ್ರಯವಾಗಿ ಮಾಡಿಕೊಂಡು ಗುಪ್ತ ಹೋರಾಟವನ್ನು ಮುಂದುವರೆಸಿದರು. ರಾಯಣ್ಣ ಕಾಡಿನಲ್ಲಿ ವಾಸವಿದ್ದು ಬ್ರಿಟಿಷರ ಮೇಲೆ ದಾಳಿ ನಡೆಸುತ್ತಿದ್ದರು. ಅವರ ಹೋರಾಟ ಸಾಮಾನ್ಯ ಜನರ ಬೆಂಬಲದಿಂದ ಬಲವಂತವಾಗಿತ್ತು. ರೈತರು, ಬಡವರು ಮತ್ತು ಗ್ರಾಮಸ್ಥರು ರಾಯಣ್ಣನನ್ನು ತಮ್ಮ ನಾಯಕನಂತೆ ಕಂಡರು. ಬ್ರಿಟಿಷರು ಅವರನ್ನು ಹಿಡಿಯಲು ಹಲವು ಪ್ರಯತ್ನಗಳನ್ನು ನಡೆಸಿದರು. ಆದರೆ ರಾಯಣ್ಣ ತಮ್ಮ ಚಾತುರ್ಯ ಮತ್ತು ಧೈರ್ಯದಿಂದ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿದ್ದರು. ರಾಯಣ್ಣ ಒಂದು ಭಯಾನಕ ಸವಾಲಾಗಿ ಪರಿಣಮಿಸಿದ್ದರು. 1830ರ ಸುಮಾರಿಗೆ ದ್ರೋಹದ ಮೂಲಕ ರಾಯಣ್ಣನ ಬಂಧನಕ್ಕೊಳಗಾದರು. ಅವರನ್ನು ಬ್ರಿಟಿಷ್ ಸರ್ಕಾರ ಬೆಳಗಾವಿಗೆ ಕರೆತಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿತು. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿದರು. ರಾಯಣ್ಣ ಬ್ರಿಟಿಷರ ಮುಂದೆ ತಲೆಬಾಗಲಿಲ್ಲ. ಕೊನೆಗೆ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣನಿಗೆ ಮರಣದಂಡನೆ ವಿಧಿಸಿತು. ಸಂಗೊಳ್ಳಿ ರಾಯಣ್ಣ ಕೇವಲ ವ್ಯಕ್ತಿಯಲ್ಲ, ಅವರು ಸ್ವಾತಂತ್ರ್ಯದ ಸಂಕೇತ. ಅವರ ತ್ಯಾಗ ಮತ್ತು ಶೌರ್ಯ ಇಂದು ಕೂಡ ಕನ್ನಡಿಗರ ಹೃದಯದಲ್ಲಿ ಅಮರವಾಗಿದೆ.